ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಬೀನಿಸ್ ರೈಸ್ ಭಾತನ್ನು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಒಗ್ಗರಣೆ ಹಾಕ್ಕೊಡಿದ್ದೀನಿ. ಚಕ್ಕೆ, ಲವಂಗ, ಧನಿಯಾ, ಸಾಸಿವೆ, ಜೀರಿಗೆ, ಸೋಂಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಕಲಸೋಣ. ಅದು ನೋಡಿ, ಇವಾಗ ನಾನು ಬೀನಿಸ್ ಹಾಕ್ಕೊಳ್ತಾ ಇದ್ದೀನಿ. ಬೀನಿಸ್ ರೈಸ್ ಭಾತ ಆಗಿರೋದ್ರಿಂದ ಮತ್ತು ಗೆಡ್ಡೆಕೋಸು ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಟೇಸ್ಟ್ ಆಗಿರುತ್ತೆ ಅಂತೇಳಿ. ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವುದೂ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಎಲ್ಲನೂ ಹಾಗೆ ಹಾಕ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ನಾನು. ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀರು ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಷ್ಟು ಅಕ್ಕಿಗೆ ಆಗೋಷ್ಟು. ಚೆನ್ನಾಗಿ ಕುದಿ ಬರಬೇಕದು. ಕುದಿ ಬಂದಾಗ ನೋಡಿ, ರೈಸನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಒಂದು ಮುಚ್ಚಳವನ್ನು ಹಾಕಬೇಕು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಕುದಿ ಬರಬೇಕಾದ್ರೆ ನಾನು ಕುಕ್ಕರ್ ಮುಚ್ಚಳನ ಹಾಕ್ತಾಯಿದ್ದೀನಿ. ಇವಾಗ ಈ ಥರನೇ ಬೇಯಿಸ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಬೀನಿಸ್ ರೈಸ್ ಬಾತು. ತುಂಬಾ ಚೆನ್ನಾಗಿರುತ್ತೆ. ಬೀನಿಸ್ ಕೂಡ ತುಂಬ ಒಳ್ಳೆಯದು. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳುಗಳು ಕೂಡ ಚೆನ್ನಾಗಿ ತರಕಾರಿಯನ್ನು ತಿಂದಂಗಾಗುತ್ತೆ. ಬೀನಿಸು ನೋಡಿ, ಸ್ವಲ್ಪನೂ ನಾರಿಲ್ಲ, ಆ ಥರ ಬೀನಿಸನ್ನು ನಾನು ತೊಗೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿರೋ ಅಂಥದ್ದು. ಈ ರೀತಿ ರೈಸ್ ಬಾತನ್ನು ಮಾಡಿ ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಎರಡಕ್ಕೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಅಷ್ಟೇ ಅಲ್ಲ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.